ಲೋ ಕರಿಯ ಅಲ್ಲಿ ನೋಡ್ಲ ಅಲ್ಲಿ ಕಣ್ ಕಾಣ್ತಾ ಇಲ್ವಲ್ಲ ನಿನಗೆ? ಹಾಂ, ಕಣ್ ಕಾಣ್ತಾ ಇಲ್ವಾ? ಹೊಸಿ ನೋಡಲ್ಲಿ ಹೆಂಗೆ ಅಲ್ಲಲ್ಲೇ ಬಿದ್ದದೆ ತೊಪ್ಪೆ ಎತ್ತಕ್ಕೇರಾನೆ ಗೋರು ಗೋರು ಗೋರ್ಬಿಟ್ಟು ಹಚ್ಕಟ್ಟಾಗ ತುಂಬ್ಕಲ್ಲ ದನನೇ ತೊಪ್ಪೆನೇ ತಕ್ಕೋತದಲ್ಲ. ಅದೇನಪ್ಪ ಅದೇನು ಕೆಲಸ ಮಾಡಿರೋ ಏನೋ ಮತ್ತು ಕೂಲಿಗೆ ಮಾತ್ರವ ದುಡ್ಡಿಗೆ ಮಾತ್ರ ನಿಂತ್ಕೊಬಿಡ್ತಿದ್ರಿ. ಕೊಡಿ 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 ಅಂದ್ಕೊಂಡು ಯಾವಾಗ ನೋಡು ದುಡ್ಡು 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 ಅಂತೀರಿ ಹೊರ್ತು ಕೆಲಸ ಮಾಡೋಕ್ಕಿಲ್ಲ. ಪಟೇಲ ಬರೇ ನಾನು ಗೋರ್ಕಂದಿವನೆಲ್ಲ ಇನ್ನೆಷ್ಟು ಗೋರ್ಕೊಳ್ಳಾನೆ. ನಿನ್ನ ಕಾಲು ತಗೋ ಬಿದ್ದದ ನೋಡಲ್ಲಿ ಎತ್ಕೋ. ಅದೇನು ಕೆಲಸ ಮಾಡಿರೋ ಅದೇನು ಕತೆಯೋ ಒಂದು ಕಣೆ ಕಣಪ್ಪ. ನಮಸ್ಕಾರ ಪಟೇಲ ಬರೇ. ಏನವ ನೀನು ಅತ್ತೆ ಸೊಸೆ ಇಬ್ಬರು ಬಂದ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಪಟೇಲ ಬರೇ ನಿಮ್ದು ಸಿ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದು. ಹಾಂ, ಏನೋ ಕೂತ್ಕೊಳ್ಳಿ. ಏನಮ್ಮ ಅದು ತಲೆಯಲ್ಲಿ ಬ್ಯಾಂಡೇಜು? ಅಯ್ಯೋ ಎಲ್ಲ ಹಣೆ ಬರಕನ್ ಬದಿ ಹಣೆ ಬರ ಅದೇನೋ ಬೀದಿಲು ಹೋಗ್ತಿದ್ ಮಾರಿಯ ತಗೊಬಂದು ಮನೇಲಿ ಕೂಡ ಕಂಡಂಗೆ ಆ ತೊಡಗಾಲ್ ಮುಂಡೆ ಕರ್ಕೊಬಂದು ಮನೇಲಿ ಇರ್ಸ್ಕೊಂಡು ಇವತ್ತು ಅನುಭವಿಸ್ತಾ ಕುಂತೀವಿ. ಯಾಕಮ್ಮ, ಯಾಕೆ ಏನಾಯ್ತು? ಅಯ್ಯೋ ಅದೇ ಯಾಕನ್ಬುದಿ ನನ್ನ ಇವಳು ಸಾವಂತಿ ನನ್ನ ಸೊಸೆ ಆ ತೊಡಗಾಲ್ ಮುಂಡೆ ನಾನು ನೀವೇನೋ ನ್ಯಾಯ ತೀರ್ಮಾನ ಮಾಡಿ ಓಡಿಸಿದ್ರಿ ಊರಿಂದ ಹಚ್ಕೊ ಹೋಗು ಅಂತವ. ಅಯ್ಯೋ ಎಲ್ಲಿಗೆ ಹೋದವಳು ನನ್ನ ಮಗ ಎಲ್ಲಿ ಕಟ್ಕೊಂಡೋಗಿ ನಿಂತ್ಕೊಂಡನು ಅವಳ ಅಂದ್ಬಿಟ್ಟು ನಾನು ನನ್ನ ಮನೆ ಒಳಗೆ ಕರ್ಕೊಂಡೋಗಿ ಇರ್ಸ್ಕೊಂಡ್ರೆ ಇವತ್ತು ನನ್ನೇ ಇವಳು ಆಡಬಾರ್ದು ಆಟ ಆಡಿಸ್ಕೊಂಡು ನಮ್ಮನ್ನ ಹಿಂಗೆ ಹೊಟ್ಟೆ ಉರಿಸ್ತಾ ಕುಂತವಳಲ್ಲ. ಹೆಂಗೆ ಮಾಡೋದು ಬುದ್ಧಿ ನೋಡಿ ಇಲ್ಲಿ ಹೆಂಗೆ ಹೊಡೆದಿದ್ದಾಳು ಅಂತವ. ಅಲ್ಲ ಚೆನ್ನಾಗೇ ಇದ್ರಲ್ಲ ಅತ್ತೆ ಸೊಸೆರೆಲ್ಲವ? ಯಾವ ಚಂದ ಬುದ್ಧಿ ಯಾವ ಚಂದ. ಅಯ್ಯೋ ಅದೇನೋ ಅಂತಿದ್ರಂತೆ ಹಂಗೆ ಆಯ್ತು ಕತೆ. ಹ್ಞೂ, ಯಾಕೆ ಯಾಕೆ ಹಿಂಗೆ ಕೊಡ್ದ್ಲು? ಏನು ಸಮಾಚಾರ? ಅಯ್ಯೋ ಏನೂ ಇಲ್ಲ ಕನ್ಬುದಿ, ನಮ್ಮ ಹೆಣ್ಣೂರಲ್ಲಿ ಹಬ್ಬ ಉಪವಾಸ ಹಬ್ಬಕ್ಕೆ ಕರೆಯಕ್ಕೆ ಅಂದ್ಬಿಟ್ಟು ಇವ್ರಿಗೂ ಫೋನ್ ಮಾಡಾಳೆ, ಯಾರಿಗೆ ನಮ್ಮ ಕಮಲಿಗೂ ಫೋನ್ ಮಾಡಾಳೆ ಅವ್ರ ಹೊತ್ತಿಗೆ, ತಿರ್ಗವ ಕೆಂಪಿಗೂ ಫೋನ್ ಮಾಡಾಳೆ ಬನ್ನಿ ಹಬ್ಬಕ್ಕೆ ಅಂತ. ಇವಳಿಗೂ ಫೋನ್ ಮಾಡಾಳೆ. ಇವಳು ಅದೇಂತದೋ ಫೋನ್ ಬರ್ದಂಗೆ ಮಾಡ್ಕೊತಾರಲ್ಲಪ್ಪ ಅದೇನೋ ಬಳಕ್ ಲಿಸ್ಟು ಹಂಗೇನೋ ಮಾಡ್ಕೊಬಿಟ್ಟಿದ್ಲೇನೋ ಬಂದಿಲ್ವಂತೆ ಫೋನು. ಹಬ್ಬದ ದಿವಸ ಇವರು ಹಬ್ಬ ನಾಳಿಕೆ ನನಗೆ ಕೆಂಪಿನೂ ನಮ್ಮ ಕಮಲಿನೂ ಹೋದ್ಮೇಲೆ ಮಾರನೆಗೆ ಅವ್ಳ ಗಂಡೇನೋ ನಿಮ್ಮ ಹೊತ್ತಿಗೆ ಫೋನ್ ಮಾಡಿದ್ದೀಯಾ ಅಂತ ಕೇಳ್ದಂಗೆ ಇವಳು ಇಲ್ಲ ಕಣ್ರಿ ಫೋನ್ ಮಾಡಿದೆ ಹೋಯ್ತಾ ಇಲ್ಲ, ಫೋನು ಸಿಗ್ತೇನೆ ಇಲ್ಲ, ಫೋನ್ ಹೋಯ್ತಾ ಇಲ್ಲ ಅಂತ ಹೇಳಾಳೆ. ಹೇಳಿದ್ಕೆ ಒಯ್ಯ ಅಯ್ಯೋ ತಗೋ ಇವ್ರು ಬಂದರೆ ಇನ್ನೂ ನೋಡು ನಾನು ಕರೆದಿಲ್ಲ ಅಂತ ಅನ್ಕೋತಾಳೆ. ಮೊದಕ್ಕೆ ತಗೋ ನಾನು ಫೋನಿಂದಾನೆ ಮಾಡಿಬಿಟ್ಟು ಕರಿ ಬರಲಿ ಮಗಿನ ಕರ್ಕ ಬರಲಿ ಉಣ್ಕೊಂಡು ತಿನ್ಕೊ ಹೋಯ್ತಾರಂತೆ ಅಂದ್ಬಿಟ್ಟು ಫೋನ್ ಕೊಟ್ಟದೆ. ಫೋನ್ ಕೊಟ್ಟಾಗ ಏನಾಗದೆ ಫೋನ ಮಾಡೋಳೆ. ಓಕೆ ಬನ್ನಿ ಹಬ್ಬಕ್ಕೆ ಅಂತ ಕರೆದಾಳೆ ನನ್ನ ಮಗಳು ಲೋಕ ರೂಢಿಯ. ಕರಿಬೇಕಾರೆ ಇಷ್ಟ ಇದ್ರೆ ಬತ್ತೀನಿ ಅನ್ಬೇಕು, ಇಲ್ವಾ ಬತ್ತೀನಿ ಕಣವ ಅಂದ್ಬಿಟ್ಟು ಹೋಗ್ದಾರ ತಾನೇ ನೀ ಎಳ್ಕೊಂಡು ಹೋಯ್ತೀರ ಬಂದಿವಳನ್ನ. ನನಗೆ ಯಾಕೆ ಮಾಡಿದ್ದೀನಿ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಾಗ ಮಾತಾಡಲ್ಲಂತೆ. ಅವತ್ತಿಂದ ಏನು ಮಾಡ್ತಿದ್ದೆ ಇವತ್ತು ಮಾಡಿದ್ದೀಯಲ್ಲ ಅವ್ರನ್ನ ಮಾತ್ರ ಮುಂದೆ ಕರ್ಸ್ಕೊಂಡಿದ್ದೀಯ ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಾಗ ಮಾತಾಡೋದ್ಲಂತೆ. ನಾನು ಮಗಳು ಫೋನ್ ಮಾಡಿ ನಾನು ಕೊಟ್ಟೆ, ಹಿಂಗೆ ನೋಡಿಲಿ ಅದಕ್ಕೆ ಹಿಂಗೆ ಫೋನ್ ಮಾಡಿದೆ. ಫೋನ್ ಮಾಡಿದ್ದಕ್ಕೆ ಹತ್ಕೊಂಡು ಕ್ವಾಪ್ ಹತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತು. ನಾನೇನಪ್ಪ ಮಾಡಿದೆ ನಿನ್ನ ಸೊಸೆಗೆ ಹಿಂಗೆ ಎಲ್ಲ ಹಿಂಗೆ ಮಾತಾಡಿದ್ರಲ್ಲ ಅಂತ ಇವಳು ಹತ್ಕೊಂಡು ಒಪ್ಸೋದು. ನನಗೆ ಬೇಜಾರಾಯ್ತು ಕನ್ಬುದಿ, ಬೇಜಾರಾಗಿ ಈಚೆ ನಿಂತ್ಕೊಂಡು ಬೀದಿಲಿ ಹೋದೆ. ನನ್ನ ಮಗಳಿಗೆ ಯಾಕೆ ಹೋದವರು, ನನ್ನ ಮಗಳೇನು ಮಾಡಿದಳು ಮಾತಾಡ್ಬೋದ ಹಿಂಗೆ ನನ್ನ ಮಗಳಿಗೆ ಒಳ್ಳೇದವ್ರಿಗೆ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಇಲ್ಲ ಅಂತ ಹೇಳೋಕ್ಕಿಲ್ಲ, ನಾನು ಮಾತಾಡಿಲ್ಲ ಅನ್ನೋಕ್ಕಿಲ್ಲ. ನಾನು ಬೋದಾಗ ಏನಾಯಿತು ಸುಮ್ಮನೆ ಬೋಯ್ತಾ ನಿಂತೀನಿ ಕನ್ಬುದ್ದಿ. ಬಂದ್ಲು ಹೇಗೆ ತುಂಬ ಬಂದ್ಬಿಟ್ಟು ಕ್ಯಾಪಲ್ಕೆಯ ಏನು ಸಿಕ್ತಾಗ ಹೊಡೆದ್ಬಿಡೋದ್ರೆ ಹೊಡೆದ್ಬಿಟ್ಟು ನಮ್ಮ ಜಗ್ಲಿ ತಾವು ಅಂತ ಇರೋಕ್ಕಿಲ್ವ ಅಂತಕ್ಕೆ ಜಾಸ್ತಿ ಗುದ್ದ ತಕ್ಷಣ ಅಂತಕ್ಕೆ ಹೋಗಿ ಹೊಡ್ಕೊಂಡು ರಕ್ತ ಸುರಿದು ಬಿಡ್ತು. ಆಗ ಓಡ್ಬತ್ತು ನಮ್ಮ ಮನೆ ಪಕ್ಕದಲ್ಲೇ ಒಂದು ಯಾರೋ ಬಂದರು, ಇವಳು ಶೋಭಾ ಸೋಮಶೇಖರ್ ನೆತ್ತಿ ಓಡ್ ಬಂದು ಅಷ್ಟೇ ನಾನು ಮೆತ್ತಿ ಅವಳು ಫೋನ್ ಮಾಡಿ ನಿಂಗಮ್ಮನ ಮನೆಯವ್ರಿಗೆ ಅವ್ರು ಗೋವಿಂದ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ 5 ಹೊಲಿಗೆ ಹಾಕಿ ಕಳ್ಸೋರೆ ಕನ್ಬುದಿ. ಇವಳ್ದು ಬರೀ ಇದೆಯಾ ಮನೆ ತಾವು ನಾವು ನಿಂತ್ಕೊಳ್ಳಂಗಿಲ್ಲ ಕುಂತ್ಕೊಳ್ಳಂಗಿಲ್ಲ, ಬರೀ ಜಗಳ ಬೈಯೋದು ಆಡೋದು ಬಾಯಿಗೆ ಬಂದಂಗೆ ಮಾತಾಡೋದು. ಅಲ್ಲ ಕನ್ಬುದಿ ಇವಳ ಕೈಲಿ ನಾವು ಯಾಕೆ ಬೈಸ್ಕೋಬೇಕು ಆಡ್ಸ್ಕೋಬೇಕು, ನಮಗೆ ನಾಣೆ ಬರ ಬಂದಿರೋದು ನಮಗೆ. ಅಲ್ಲ ಬೀದಿ ರೋಗ ಮರಿಯ ಮನೆಗೆ ತಂದು ಕೂಡಾಕಂದು ಇವತ್ತು ನಾವು ಬಡ್ಬಾರ್ದು ವನವಾಸ ಪಡಂಗೆ ಆಗೋದಲ್ಲ ಬುದ್ಧಿ. ಹಾಂ ಸರಿ ಅದಕ್ಕೆ ಬುದ್ಧಿ ಅದು ನನ್ನ ಮನೆ, ನನ್ನ ಅಡಿಮಯ್ಯ ಮನೆ ಮೊದಲು ಹಳೆ ಮನೆ ನನ್ನ ಗಂಡು ನಾವು ಕಟ್ಟಿದ್ದೋ. ಅದಕ್ಕೇನು ಅವ್ಳ ಗಂಡು ಕಟ್ಟಿಲ್ಲ ಅವಳು ಕಟ್ಟಿಲ್ಲ.
ಆಮೇಲೆ ಅದೆಲ್ಲ ಗಾಡೆಲ್ಲ ಇದಾದಂಗೆ ಆಗಿತ್ತು, ಎಲ್ಲ ಮೂರಿಸ್ಬಿಟ್ಟು ಬದ್ಲಿಂದನೇ ನನ್ನ ಹಳಿಮಯ ಮನೆ ದುಡ್ಡು ಖರ್ಚು ಮಾಡಿ ಕೊಡಿಸ್ಕೊಟ್ಟಿತ್ತು. ಅವ್ರ ಹೆಸ್ರಿಗೆ ನಾನು ಮಾಡಿಬಿಟ್ಟಿದ್ದೆ. ನಾಳೆ ದಿವಸಕ್ಕೂ ಮಗ ನಂದು ಅಂತಾನೆ ಅಂದ್ಬಿಟ್ಟು ನಾನು ನನ್ನ ಮಗಳ ಹೆಸ್ರಿಗೆ ಮಾಡಿದೆ. ಆಮೇಲೆ ಯಾವಾಗ ಗಂಗೆ ಕರ್ಕೊಬಂದು ಇವಳನ್ನ ತೊಡಗಲ್ ಮುಡಿಯ ಕರ್ಕೊಬಂದು ಮನೇಲಿ ಇರಿಸ್ಕೊಂಡ್ಮೇಲೆ ಅಯ್ಯೋ ಏನು ಅನ್ಕೊಂಡರು ಅವ್ರು ಬೇಜಾರು ಮಾಡ್ಕೊಳಕ್ಕಿಲ್ವ, ಬೇಡ ಬಿಡವ ಬೇಡ ಬಿಡು ಅತ್ತಾಗೆ ನನಗೇನು ಇಲ್ವ ಮನೆ ಕೊಟ್ಬಿಡ್ತೀನಿ ಬಿಡು ಅದಕ್ಕೆ ಅವ್ರಿಗೆ ಬರ್ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಅಣ್ಣ ಹೆಸ್ರಿಗೆ ಮಾಡಿಸಿದ್ಲು. ಈಗೇನೋ ಅವಳು ಸತ್ತೋದ್ಮೇಲೆ ಅವಳ ಹೆಸ್ರಿಗೆ ಮಾಡಿಸ್ಕೊಂಡಿದ್ದಾಳಂತೆ. ನನ್ನ ಮನೆ ಅವಳ ಹೆಸ್ರಿಗೆ ಮಾಡ್ಸೋಕೆ ನನಗೆ ಯಾಕೆ ಬುದ್ಧಿ ಹಣೆ ಬಂದಿರೋದು. ಒಂದು ದಿವಸ ಇಸ್ಕೊಳ್ಳಿಲ್ಲ ನನ್ನ ನ್ಯಾಯವಾಗಿ ಹಸಿಟೊಂದು ಡಬ್ದಳಿಕೆ ಬಾಡಿನ ಹೆಸರನ್ನ ಔಸ್ಕೊಂಡು ಮಾಡಿಕೊಂಡು ಉಂಡ್ರು. ಬಾಡಿನ ಹೆಸ್ರು ಮಾಡ್ಕೊಂಡು ಔಸ್ಕೊಂಡು ಉಂಡವ್ರೆ. ಇದೆಲ್ಲ ನಾನು ಹಳ್ಳಿಯಲ್ಲಿ ಮುಡಿದೀನಿ. ಅವಳು ನಮ್ಗೆ ಇರೋದು ಬ್ಯಾಡ್ದು, ಕಡ್ದು ಹೋಗ್ಲಿ. ನೀನೇನೋ ಕಡ್ದು ಹೋಗು ಅಂತೀಯಕನಮ್ಮ. ಆ ಮಗಿನ ಕಟ್ಕೊಂಡು ಎಲ್ಲೋದಳು, ಎಲ್ಲೋಗಿದ್ದಳು ಮಗಿನ ಕಟ್ಕೊಂಡು ಎಲ್ಲಮ್ಮ ಹೋಗಳು. ಹೋಗ್ಲಿ ಬಿಡಿ ಹೊಲ್ತಕ್ಕೆ ಹೋಗಿ ಕಟ್ಕೊಳ್ಳಿ ಬಿಡಿ. 10 ಲಕ್ಷ ದುಡ್ಡದೆ ಕಟ್ಕೊಂಡಳೋ ಇಲ್ಲ ಗುಡ್ಲನೇ ಹಾಕೊಂಡಿದ್ದಾಳು ಅದು ನನಗೆ ಗೊತ್ತಿಲ್ಲ. ನನ್ನ ಮನೆ ನನಗೆ ಬೇಕಷ್ಟೇ. ನಾನು ಮನೇಲಿ ಇತ್ಕೊಂಡು ನನಗೆ ಬೋದ್ರೆ ನಾನು ಬಯಸ್ಕೊಂಡಿರೋಣ ಬುದ್ಧಿ ಹೇಳ್ತೀರಿ ಅಲ್ಲ. ಸರಿ ಆಯಿತು, ಹೋಗು. ಅದೇನು ಮಾತಾಡೋಕ್ಕಾಯ್ತದೆ. ಅಟ್ಟಿತವೆ ಅವಳೆ ಬುದ್ಧಿ ಕರ್ಸ್ಬಿಟ್ಟು ಅದೇನು ಕೇಳಿ ಬುದ್ಧಿ. ನನಗಂತೂ ನನ್ನ ಮನೆ ಬೇಕೇ ಬೇಕು, ಬಿಟ್ಬಿಟ್ಟು ಹೋಗ್ಬೇಕು. ಇಲ್ವಾ ನಾನು ಕಂಪ್ಲೇಂಟ್ನ ಬರ್ಕತೀವಿ ಅಂತ ಹಾಕೊಟ್ರು ನರ್ಸ್ಗಳು ಎಲ್ಲವ. ಯಾರು ಹೊಡೆದಿದ್ದಾರೆ, ಯಾರು ಇದೇನು ಬಿದ್ದಿರೋ ಏಟೆಲ್ಲ ಇದು ತಳ್ಳೀರು ಏನೋ ಸರಿಯಾಗದೆ ಅದೇನು ಹೇಳಿ 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 ಅಂತ ಗೋಗ್ಯಾರಿದ್ರು. ನಾನು ನಮ್ಮೂರು ಪಟೇಲಪ್ಪನ ಬಿಟ್ಟು ನಾನು ಮುಂದಕ್ಕೆ ಹೋಗ್ಬೇಡ್ದು ಅಂದ್ಬಿಟ್ಟು ಏನೂ ಇಲ್ಲ ಅಂತ ಹೇಳಿವ್ನಿ. ಈಗ ನಿಜಕ್ಕೂ ನೀವು ನನಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು. ಅವಳನ್ನಂತೂ ನನ್ನ ಮನೇಲಿ ನಾನು ಇರಿಸ್ಕೊಳಕ್ಕಿಲ್ಲ. ನಿಮ್ಗೆ ಹಾಕಿಲ್ಲ ಅಂದರೆ ಮುಂದಕ್ಕೆ ಹೋಯ್ತೀನಿ ನಾನು. ಆಯಿತು, ಕುತ್ಕ ಮಾತಾಡೋಕ್ಕಾಯ್ತದೆ, ಸುಮ್ಮನಿರಮ್ಮ. ಈಗ ತುಮ್ಮು ಹಂಗೆ ಮನೆ ಬಿಟ್ಟು ಹೋಗೋದ್ರೆ ಮಗಿನ ಕರ್ಕೊಂಡು ಎಲ್ಗೋದಳು. ಎಲ್ಲಾರೇ ಹೋಗ್ಲಿ ಬಿಡಿ ಬುದ್ಧಿ, ಮನೆ ಕಟ್ಕೊಳಗಂಟವ ಎಲ್ಲರೂ ಬಾಡಿಗೆ ಮನೇಲೇ ಇರಲಿ. ಎಲ್ಗೋದಾಳೋ ಯಾರು ಗೊತ್ತು, ಅವ್ರ ಅಪ್ಪ ಮನೆಗೆ ಹೋಯ್ತಾಳೆ. ಯಾವಳು ಎಲ್ಲಾರೇ ಹೋಗ್ಲಿ, ಅದು ನನಗೆ ಬೇಕಾಗಿಲ್ಲ. ನಾನು ಮನೆ ಬಿಟ್ಟು ಖಾಲಿ ಮಾಡಿಸಿ ಅಷ್ಟೇ. ಆಯ್ತು ನೋಡೋದು ಈಗ ಇದ್ದಳ ಲಟ್ಟಿತಾವು. ಅಲ್ಲೇ ಅವಳೆ ಕನ್ಪಟ್ಟಲ್ಲಪ್ಪರೇ. ಕರ್ದಿಯಮ್ಮ ಕಮಲಮ್ಮ. ನಾನು ಕೊಟ್ಟು ಮಾತಾಡೋಣ ಅವಳು, ನಾನು ಕೊಟ್ಟು ಮಾತಾಡಕ್ಕಿಲ್ಲ ಕಣ್ಬುದ್ದಿ. ನೀನು ಕುಟ್ಲು ಮಾತಾಡಕ್ಕೆ ಇಲ್ವಾ? ಅಲ್ಲೋ ಕರಿಯಾ, ಅಲ್ಲಿ ಇವರ ಸೊಸೆ ಕಿರಿ ಸೊಸೆ ನೋಡಿದ್ದಿಲ್ಲ? ನೋಡಿನಿ ಕಣ್ಬುದ್ದಿ. ಓಲಾ ಒಂದು ಕರ್ಕೊಬರಲ್ಲ ಮತ್ತೆ ಕರ್ಕೊಬರೋಗು ಪಟೇಲಪ್ಪರು ಕರಿತಾವ್ರಿ ಅಂದ್ಬಿಟ್ಟು. ಸರಿ ಕಣ್ಬುದ್ದಿ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಅಲ್ಲ, ನಾನು ಬಿದ್ದಿರೋರು ಬಿಸ್ನೀರು ಕೊಟ್ರೆ ಎದ್ದು ಬಂದು ಎದ್ದು ಹೋದ್ರು ಅಂತವ. ನಾನೇನೋ ಅಯ್ಯೋ ಬಿಡು, ಪಟೇಲಪ್ಪರೇನೋ ಊರು ಬಿಟ್ಟು ಓಡ್ಸಕ್ಕೆ ನಿಂತಿದ್ರು. ನಾನು ಅಯ್ಯೋ ಬಿಡು ನನ್ನ ಮಗನ್ನ ನನ್ನ ಸೊಸೆ ಹೋಯ್ತಾರಲ್ಲ ತಗೆ ಕರ್ಕೊಬಂದ್ಬಿಟ್ಟಾನೆ. ಅಯ್ಯೋ ಹೆಣ್ಣು ಅಂದರೆ ಎಲ್ಲ ಒಂದೇಯ, ಎಲ್ಲೋಗಿ ನಿಂತ್ಕೊಂಡರು ಅಂದ್ಬಿಟ್ಟು ನಾನು ಕರ್ಕೊಬಂದು ಮನೇಲಿ ಇರ್ಸ್ಕೊಂಡ್ರೆ ಇವತ್ತು ನನ್ನ ತಲೆ ಬುಂಡನೆ ಸೀಳ್ತಾ ಕುಂತವಳಲ್ಲ. ನಾಳೆ ಕೊಲೆನೇ ಮಾಡ್ತಾಳಪ್ಪ. ಅವಳನ್ನ ಇರ್ಸ್ಕೊಳಕ್ಕದ್ದ ಇಲ್ಲಿ ಹೇಳಿ ನೀವೇ? ಅದಕ್ಕೆ ಕಳಿಸ್ತೀನಿ. ಓಲಿ ಅದು ಎಲ್ಲೋಗಿದ್ದಳು ಇರಲಿ, ಅವಳು ಎಲ್ಲಾರೇ ಓಲಿ, ನನಗೇನು ಹೊಟ್ಟೆ ಉರ್ಕೊಂಡೈತೆ. ನಮ್ಮ ಜೀವನ ಹಿಂಗಾಗಿರೋದು. ಇನ್ನು ಹೊಟ್ಟೆ ಉರ್ಕೊಳ್ಳೋದು ಬೇಡ, ಏನು ಬೇಡ, ಹೋಯ್ತೇ ಇರಲಿ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.